ಅದು ಅವುಗಳೆಲ್ಲ ಸೊ ಎಲ್ರಿಗೂ ನಮಸ್ಕಾರ. ನೋಡ್ತಾ ಇದೀರಿ ಟ್ರೈನ್ ವ್ಯವಸ್ಥೆ ಹೆಂಗಿದೆ. ಸೊ ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಿರೋಂತ ಪ್ರತಿಯೊಬ್ಬರಿಗೂ ನಮಸ್ಕಾರ. ಈ ಟ್ರೈನ್ ಯಾರ್ದು ಮೊದ್ಲೇ ನಂದೊಂದು ಪ್ರಶ್ನೆ ಹೇಳ್ತೀರಾ ಯಾರಾದ್ರೂ? ಈ ಟ್ರೈನ್ ಯಾರ್ದು ಮತ್ತೆ ಈ ಟ್ರೈನ್ ವ್ಯವಸ್ಥೆ ಯಾವ ತರ ಇದೆ? ಇಲ್ಲಿ ವಾಶ್ರೂಮ್ ಯಾರ್ದು? ಗೌರ್ಮೆಂಟ್ ದಾ? ಗೌರ್ಮೆಂಟ್ ಅಲ್ಲಿ ಇರೋ ದುಡ್ಡು ಯಾರ್ದು? ಮತ್ತೆ ಗೌರ್ಮೆಂಟ್ ಅಂದ್ರೆ ಯಾರು? ಅದೇ ಗೌರ್ಮೆಂಟ್ ಅಂದ್ರೆ ಯಾರು? ಯಾರಾದ್ರೂ ಹೇಳ್ತೀರಾ? ಗೌರ್ಮೆಂಟ್ ಅಂದ್ರೆ ಪ್ರಧಾನಿ, ರಾಷ್ಟ್ರಪತಿ, ಮಿನಿಸ್ಟ್ರು, ಸೆಂಟ್ರಲ್ ಮಿನಿಸ್ಟ್ರು ಅವರೇ ಗೌರ್ಮೆಂಟ್. ಆತರ ನೀವ್ ಅನ್ಕೊಂಡಿದ್ದೀರಾ? ಹೌದು. ಗೌರ್ಮೆಂಟ್ ಅಂದ್ರೆ ಅದೇ ಪ್ರಧಾನಿ, ರಾಷ್ಟ್ರಪತಿಗಳು, ಮಿನಿಸ್ಟ್ರು, ಕೇಂದ್ರ ಮಂತ್ರಿ, ರಾಜ್ಯ ಮಂತ್ರಿ ಅವರೇನೆ ಗೌರ್ಮೆಂಟ್ ಅಂದ್ರೆ. ರಾಷ್ಟ್ರಪತಿ ಪ್ರಧಾನಮಂತ್ರಿನಾ? ನೀವ್ ಹೇಳ್ತೀರಾ? ಗೌರ್ಮೆಂಟ್ ಅಂದ್ರೆ ಯಾರು? ಗೌರ್ಮೆಂಟ್ ಅಂದ್ರೆ ಮತ್ತೆ ಗೌರ್ಮೆಂಟ್ ಇರೋದು ಏನಕ್ಕೆ? ಗೌರ್ಮೆಂಟ್ ಅಂದ್ರೆ ಯಾರು? ಈ ಟ್ರೈನ್ ಯಾರು? ಗೌರ್ಮೆಂಟ್ ಅಂದ್ರೆ ನೋಡಿ, ಅಣ್ಣ ಹೇಳ್ತಾ ಗೌರ್ಮೆಂಟ್ ಅಂದ್ರೆ ಇವ್ರಂತೆ, ಇವ್ರದಂತೆ. ಬನ್ನಿ, ಖಂಡಿತ ಕೇಳ್ತೀನಿ. ಸರ್ ಈ ಟ್ರೈನ್ ಯಾರ್ದು ಸರ್? ಮತ್ತೆ ಸರ್ ಪಬ್ಲಿಕ್ ಅವ್ರದ್ದೆ ಟ್ರೈನು? ಪಬ್ಲಿಕ್ ದೇನಾ ನಿಜವಾಗ್ಲು? ಮೈಕ್ ಕೊಡಿ ಅವ್ರಿಗೆ ಒಂದ್ ನಿಮಿಷ. ಅಲ್ಲ, ಜನಸಾಮಾನ್ಯರಿಗೆ ನಮ್ಮಿಂದನೇ ಅಲ್ಲ ಗೌರ್ಮೆಂಟ್, ನಾವ್ ಇರೋದಕ್ಕೇನೆ ಗೌರ್ಮೆಂಟ್ ಆಗಿರೋದು. ಹೌದು ಮೇಡಮ್. ಅದೇ ಬಹಳ ಜನ ಹೇಳ್ತಾರೆ ಮೇಡಮ್, ಕೇಂದ್ರದ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಅಂತ ಹೇಳ್ತಾರೆ. ಇದಕ್ಕೆ ನೀವೇನು ಉತ್ತರ ಕೊಡೋದು? ನೀವೇನು? ಅಲ್ಲ ಸರ್, ರಾಜ್ಯ ಸರ್ಕಾರ ಯಾವ ರೀತಿ ಆಗಿದೆ? ನಾವೆಲ್ಲ ಜನರೆಲ್ಲ ಸೇರಿ ಇಷ್ಟು ಜನ ಇರೋದ್ರಿಂದಾನೆ ರಾಜ್ಯ ಸರ್ಕಾರ ಗೌರ್ಮೆಂಟ್ ಎಲ್ಲ ಆಗಿರೋದು. ಜನ ಇಲ್ಲಂದ್ರೆ ಗೌರ್ಮೆಂಟೇ ಇಲ್ಲ. ಸೊ ಹಾಗಾದ್ರೆ ನಮ್ ಜನಗಳು ಯಾವ ರೀತಿ ಹೋಗ್ತಾ ಇದಾರೆ? ಹಾಗಾದ್ರೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದಾರೆ? ಯಾವ ದಿಕ್ಕಿನಲ್ಲಿ ಅಂತಂದ್ರೆ ಸರ್ಕಾರ ಯಾರ್ದು ಅನ್ಕೊಂಡು ಏನಕ್ಕೆ ನಾವು ಇನ್ನು ಅದೇ ಮನಸ್ಥಿತಿಲಿ ಇದ್ದೀವಿ ಅಂತ. ಅಂದ್ರೆ ಅವ್ರು ರೂಲ್ಸ್ ಮಾಡ್ತಾ ಇದ್ರೆ ನಾವು ಕೇಳ್ತಾ ಇದೀವಿ ಅಷ್ಟೇನೆ. ರೂಲ್ಸ್ ಮಾಡ್ಬೇಕಾದ್ರೆ ಯಾರು ಮೇಡಮ್? ಅದು ನಾವು ಮಾಡ್ಬೇಕು, ನಮಗೋಸ್ಕರನೇ ಮಾಡ್ಬೇಕು ಅವರು. ಆದ್ರೆ ಅವ್ರಿಗೋಸ್ಕರ ಅವ್ರ ಜನ ರಾಜಕೀಯ ವ್ಯಕ್ತಿಗಳು ದುಡ್ಡು ಸಂಪಾದನೆ ಮಾಡ್ಕೊಳ್ಳೋಕೋಸ್ಕರ ಅವ್ರ ಇಷ್ಟ ಬಂದಾಗ ಮಾಡ್ತಾ ಇದ್ದಾರೆ. ಅವ್ರ ದುಡ್ಡು ಸಂಪಾದನೆ ಯಾವ ವಿಚಾರಕ್ಕೋಸ್ಕರ ಮಾಡ್ತಾ ಇದಾರೆ? ಯಾವ ವಿಚಾರ ಅಂದ್ರೆ ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು. ಅಲ್ಲ ಹಂಗಲ್ಲ, ಏನಕ್ಕೆ ಅಂತಂದ್ರೆ ಚುನಾವಣಾ ಕಟ್ ಮಾಡಿ. ಹೌದು, ಹಾಗಾಗಿ ಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ತಗೊಳ್ತಾರೆ. ಅವ್ರು ಒಂದ್ ರೂಪಾಯಿ ಹಾಕಿದ್ರೆ 1000 ರೂಪಾಯಿ ತೆಗಿತಾರೆ. ಕೆಲವೊಂದು ಆಸೆ ಆಮಿಷಗಳಿಗೆ ನಮ್ಮ ಮತನ ನಾವು ಮಾಡ್ಕೊಂಡ್ಬಿಟ್ಟು ಸರ್ಕಾರ ಸರಿ ಇಲ್ಲ ಅನ್ನೋದು ಹೇಳಿರಲ್ವಾ? ನಮ್ಮ ಟ್ಯಾಕ್ಸ್ ನಾವು ಹೌದು. ಈಗ ಏನ್ ತಗೊಳಿದ್ರು GST ಕಟ್ಲೇಬೇಕು. GST ಎಷ್ಟು % ಇದೆ ಅಲ್ವಾ? GST ಕೊಡ್ಲೇಬೇಕು. ಒಳ್ಳೆ ವಿಚಾರ ಹೇಳಿದ್ವಿ. ಟ್ಯಾಕ್ಸ್ ಅಂದ್ರೆ ಬರೀ GST ಮಾತ್ರ ದೊಡ್ಡವ್ರು ಮಾತ್ರ ಕಟ್ತಾರ? ನಾವು ಕಟ್ತಾ ಇದೀವಿ. ಈಗ ನಮ್ಗೆ ಏನೋ ಒಂದ್ ಸಂಬಳ ಬರುತ್ತೆ ಅಂತಂದ್ರೆ ಅದರಿಂದ GST ತಿಂಗಳು ನಾವು ಕಟ್ತಾ ಇದೀವಲ್ಲ, ಅದೇನೆ ಅದನ್ನು ಸೇರುತ್ತೆ. ಬೇರೆ ತರ ಯಾವ್ದು ಕಟ್ಟೋಲ್ಲ ಮೇಡಮ್ ನೀವು? ಜನಸಾಮಾನ್ಯರು ನಾವುಗಳು ಬೇರೆ ತರ ಯಾವ್ದೇ ಟ್ಯಾಕ್ಸ್ ಅನ್ನು, ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ಟಲ್ವಾ? ಹೋಗ್ತಾ ಇಲ್ವಾ? ಹೋಗ್ತಾ ಇದೆ ಸರ್. ಯಾವ ತರ ಸರ್, ಈಗ ನಾವು ಬಾಡಿಗೆ ಕಟ್ತೀವಿ, ಸುಮ್ನೆ ಇಸ್ಕೊಳ್ತಾರೆ. ಅವರು ಎಲ್ಲ ಸೇರಿಸಿ ನಮ್ಗೆ ಬಾಡಿಗೆ ಹಾಕ್ತಾರೆ. ಈಗ ಒಂದು ಸಂಬಳ ತಗೊಳ್ತೀವಿ ಅಂದ್ರೆ ಅದ್ರಲ್ಲೂ ಟ್ಯಾಕ್ಸ್ ಕಟ್ತಾರೆ. ಈಗ ಎಲ್ಲ ತಗೋಬೇಕು ಅಂದ್ರೆ ಟ್ಯಾಕ್ಸ್, GST ಎಲ್ಲ ಸೇರಿನೇ ಅಲ್ಲ ಸರ್ ತಗೊಳ್ಳೋದು. ಪ್ರತಿಯೊಂದರ GST. ಹೌದು, ದಿನಸಿ ಸಾಮಗ್ರಿಗಳು, ಗ್ಯಾಸ್ ಏನೇ ಬಳಸಿದ್ರು ಅದರಲ್ಲಿ ಟ್ಯಾಕ್ಸ್ ಹೋಗೇ ಹೋಗುತ್ತೆ. ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ. ಹೌದು, ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ನಾವು ಟ್ಯಾಕ್ಸ್ ಕಟ್ಟೋದು ದುಡ್ಡಿರೋರು, ದೊಡ್ಡ ವ್ಯಕ್ತಿಗಳು ಮಾತ್ರ ಟ್ಯಾಕ್ಸ್ ಕಟ್ಟಲ್ಲ, ನಾವು ಟ್ಯಾಕ್ಸ್ ಕಟ್ಟಲ್ಲ, ನಮ್ ಟ್ಯಾಕ್ಸ್ ದುಡ್ಡು ಸರ್ಕಾರಕ್ಕೆ ಹೋಗಲ್ಲ, ಏನು ಗೊತ್ತಿಲ್ಲ, ಸರ್ಕಾರಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತ ಜನ ಇದ್ದಾರೆ. ಅದಲ್ಲ, ನಾವು ದಿನನಿತ್ಯ ಪ್ರತಿಯೊಂದು ತಗೊಳ್ತೀವಲ್ಲ ಎಲ್ಲದಕ್ಕೂ ಟ್ಯಾಕ್ಸ್ ಎಲ್ಲ ಸೇರಿಸಿನೇ ಅವ್ರು ತಗೊಳ್ಳೋದು. ಸುಮ್ಮನೆ ಟ್ಯಾಕ್ಸ್ ದುಡ್ಡಿಂದಲೇ ಸರ್ಕಾರಕ್ಕೆ ನಡೀತಾ ಇರೋದು. ಆ ಟ್ಯಾಕ್ಸ್ ದುಡ್ಡಿಂದ ಮತ್ತೆ ನಮಗೆ ಯೋಜನೆ ಮೂಲಕ ಮತ್ತೆ ಸಮಾಜಕ್ಕೆ ಬರೋದು, ರಾಜ್ಯಕ್ಕೆ ಬರೋದು. ಈ ಟ್ಯಾಕ್ಸ್ ದುಡ್ಡಿಂದಲೇ ನಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ, ಮುಖ್ಯಮಂತ್ರಿಗಳು, ಮಿನಿಸ್ಟ್ರು, MLAಗಳು, MP ಗಳು, ಅವ್ರಿಗೆ ಏನಿದೆ ಅವ್ರಿಗೆ ಸಂಬಳ ಹೋಗ್ತಿದ್ದು ನಮ್ಮ ಟ್ಯಾಕ್ಸ್ ದುಡ್ಡಿಂದಲೇ. ಹೌದು ಹೌದು. ಇನ್ನೊಂದು ಪ್ರಶ್ನೆ, ನಿಮ್ ಟ್ಯಾಕ್ಸ್ ದುಡ್ಡು ಎಲ್ಲೆಲ್ಲಿ ಏನೇನು ಖರ್ಚಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಸರ್, ಗೊತ್ತಾಗ್ತಾ ಇಲ್ಲ. ಮತ್ತೆ ನಿಮ್ಮನ್ನ ಕೇಳಿ ಕೆಲಸ ಮಾಡ್ತಾ ಇದಾರಾ? ಇಲ್ಲ, ಅವರು ಸರ್ಕಾರ ಅವ್ರ ರೂಲ್ಸ್ ತಗೊಳ್ತಾರೆ, ಇದ್ ನಾವು ಹೇಳ್ತಾರೆ ಮಾಡ್ತಾರೆ ಅಷ್ಟೇ. ನಮ್ದು ಹೇಳಿ ಏನ್ ತಗೊಳ್ತಾರೆ, ನಮ್ಮಿಂದ ಏನು ತಗೊಳಲ್ಲ. ಈ ತರ ಬರ್ಬೇಕಾ ಬೇಡವಾ? ಬರ್ಬೇಕು. ನಮ್ಮಿಂದ ಜನಸಾಮಾನ್ಯರನ್ನು ತಗೊಳ್ಬೇಕು. ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ಸರ್ಕಾರ ಗೊತ್ತಾಗ್ಬೇಕು, ಎಲ್ಲ ಮಾಡ್ಬೇಕು. ಆ ರೀತಿ ಮಾಡ್ಬೇಕು. ಸೊ ಈ ತರದ್ದು ಅವರು ನಿಮ್ಗೆ ನಾಯಕರಾದ್ರೆ ಮತ್ತೆ ಸೇವಕರಾದ್ರೆ ನೀವ್ ಹೇಳೋ ತರ ಕೆಲಸ ಖಂಡಿತ ಮಾಡಲ್ಲ. ಆದ್ರೆ ಇಲ್ಲಿ ಒಂದು ಪ್ರಜಾಕೀಯ ಅಂತ ಇದೆ, ಇದು ಜನಗಳದೇ ಪಕ್ಷ, ಇದರಲ್ಲಿ ನಾವೇ ಜನಗಳೇ ಹೈಕಮಾಂಡ್. ಮತ್ತೆ ಇಲ್ಲಿ ಜನಪ್ರತಿನಿಧಿ ಯಾರೇ ಆಗ್ಲಿ, MLA ಆಗ್ಲಿ, MP ಆಗ್ಲಿ, ಯಾವುದೇ ಜನಪ್ರತಿನಿಧಿ ಆಗ್ಲಿ
ಅವರು ಕಾರ್ಮಿಕರಾಗಿ ಇಲ್ಲಿ ಕೆಲಸವಾಗಿ ನಿಮ್ಮನ್ನ ಕೇಳಿ ಕೆಲಸ ಮಾಡ್ತಾರೆ. ಮಾಡ್ತಾರೆ. ಮತ್ತೆ 5 ವರ್ಷನೂ ನಿಮ್ ಕೈಲಿ ಅಧಿಕಾರ ಇರುತ್ತೆ. ಮತ್ತೆ ಅಲ್ಲಿ ನೀವು ಪ್ರಶ್ನೆ ಮಾಡಿ ನಿಮ್ ಕೈಲಿ ಅಧಿಕಾರ ಇಟ್ಕೊಂಡು ನಿಮ್ಮ ತೆರಿಗೆ ಹಣಕ್ಕೆ ಲೆಕ್ಕ ಕೇಳಿ ನಿಮ್ಗೆ ಏನ್ ಬೇಕು ಆ ತರ ಕೆಲಸ ಮಾಡಿಸ್ಕೊಂಡಂಗಿದ್ರೆ ಮಾತ್ರ ಪ್ರಜಾಕೀಯದಲ್ಲಿ ನೀವೇ ಹೈಕಮಾಂಡ್ ಯಾರು ಚೀಫ್ ಮಿನಿಸ್ಟರ್ ಆಗ್ಬೇಕು, ಯಾರು ಯಾವ ಕೆಲಸ ಮಾಡ್ಬೇಕು, ಸ್ಕೂಲ್ ಬೇಕಾ ಹಾಸ್ಪಿಟಲ್ ಬೇಕಾ ಅಂತ ನಿಮ್ದೇ ನಿರ್ಧಾರ ಇರುತ್ತೆ. ಹೌದು ಸರ್. ಈ ತರದೊಂದು ಪಾರ್ಟಿ ಇದೆ, ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಹೇಳಿ. ಗೊತ್ತಿದೆಯಾ ನಿಮ್ಗೆ? ಈ ತರ ಪಾರ್ಟಿ ಬೇಕಾ ಬೇಡವಾ? ನಮ್ ಜನಸಾಮಾನ್ಯರು ಒಳ್ಳೇದ ರೀತಿ ಆಗ್ಬೇಕು ಅಂತಂದ್ರೆ ಯಾವ ರೀತಿ ಪಕ್ಷ ಆದ್ರೂ ನಾವು ತಗೊಳ್ತೀವಿ ಸರ್, ಎಲ್ಲ ಬೆಂಬಲ ಕೊಡ್ತೀವಿ ನಾವು. ಹೌದು, ಬೆಂಬಲ ಅಲ್ಲ, ಇಲ್ಲಿ ನೀವೇ ಹೈಕಮಾಂಡ್, ನೀವೇ ಜವಾಬ್ದಾರಿ ತಗೊಬೇಕು, ನೀವೇ ಆಯ್ಕೆ ಮಾಡ್ಕೊಬೇಕು. ಯಾಕೆ ಓಟ್ ಹಾಕ್ತಾರೆ ಸರ್? ಎಲ್ಲ ಒಳ್ಳೇದ್ ಮಾಡ್ತಾರೆ ಅಂತಾನೆ ಹಾಕ್ತಾರೆ. ಹೌದು, ಅವ್ರಿಗೆ ಹೇಳ್ತಾರೆ ಓಟ್ ಅಲ್ಲ ಇಷ್ಟು ದಿನ ಅದು ಮಾಡ್ತೀನಿ ಇದು ಅಲ್ಲ ಇಷ್ಟು ದಿನ ಭರವಸೆಗಳು ಬೇಡ, ನಾವೇ ಜವಾಬ್ದಾರಿ ತಗೊಂಡು ನಮ್ ಕೈಲಿ ಅಧಿಕಾರ ಇಟ್ಕೊಂಡು ನಾವು ಆಯ್ಕೆ ಮಾಡಿರೋಂತ ಜನಪ್ರತಿನಿಧಿ ಕಾರ್ಮಿಕರ ಹತ್ರ ಕೆಲಸ ಮಾಡಿಸ್ಕೊಬೇಕು. ಅದರ ಅಗ್ರಿಮೆಂಟ್ ಮಾಡಿಸ್ಕೊಂಡು ಆಮೇಲೆ ಅದರಲ್ಲಿ ರೈಟ್ ಟು ರೀಕಾಲ್ ಇದೆ. 6 ತಿಂಗಳಿಗೊಂದ್ಸತಿ ನಿಮ್ಮನ್ನ ನಾನ್ ಕೆಲಸ ಮಾಡಿದಿನ ಇಲ್ವಾ ಅಂತ ರೇಟಿಂಗ್ ಕೊಡಿ ಅಂತಾನು ಕೇಳ್ತಾರೆ. ಇದು ಕರೆಕ್ಟಾ ರಾಂಗ್? ಇದು ನಿಮ್ಮ ಅಭಿಪ್ರಾಯ? ಹೌದು, ಕರೆಕ್ಟ್ ಆಗಿದೆ. ಸೊ ಹಂಗಂದ್ರೆ ನೀವು ಜವಾಬ್ದಾರಿ ತಗೊಂಡು ನೆಕ್ಸ್ಟ್ ವಿಚಾರಕ್ಕೆ ಓಟ್ ಹಾಕ್ತೀರಾ? ಹೌದು ಸರ್, ಆಗ್ತೀವಿ. ನಮಗೆ ಒಳ್ಳೇದಾಗುತ್ತೆ, ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ, ಇದರಿಂದ ನಮಗೆ ಏನಾದ್ರೂ ಆಗುತ್ತೆ ಅಂದ್ರೆ ಎಲ್ಲರೂ ನಿಂತ್ಕೊಳ್ತಾರೆ ಸರ್. ಮತ್ತೆ ನಾವಿಲ್ಲಿ ಪ್ರಚಾರ ಮಾಡಲ್ಲ, ಯಾವುದೇ ನ್ಯೂಸ್ ಚಾನೆಲ್ಗಳಲ್ಲಿ ನಾವು ಕಾಣಿಸಲ್ಲ. ನಿಮ್ಗೆ ಬೇಕು ಅಂತಂದ್ರೆ ನೀವು ಜವಾಬ್ದಾರಿ ತಗೊಂಡು ನೀವು 4 ಜನಕ್ಕೆ ಬಾಯಿಂದ ಬಾಯಿಗೆ ತಿಳಿಸ್ಬೇಕು. ನಾವು ಜೋರಾಗಿ ನ್ಯೂಸ್ ಚಾನೆಲ್ಗಳಲ್ಲಿ ಕಾಣಿಸೋದಿಲ್ಲ. ಮತ್ತೆ ಅಲ್ಲಿ ಮೇಡಮ್ ನಾವೆಲ್ರೂ ಕೂಡ ಪ್ರಜಾಕೀಯ ಅನ್ನೋದೇನಿದೆ ಎಲ್ರಿಗೂ ಕೂಡ ಸೇರಿರೋದು, ರಾಜಕೀಯ ಏನಿದೆ ನಾಯಕರುಗಳು ಸೇರಿರೋದು. ಇಲ್ಲಿ ನಾವೆಲ್ಲ ಹೈಕಮಾಂಡ್ ಆಗಿರೋದು ಏನಕ್ಕೆ ಅಂತಂದ್ರೆ ನಮ್ಮ ದೇಶ ನಮ್ಮ ಅಭಿವೃದ್ಧಿ ನಮ್ ಕೈಲಿ ಆಗೋದು ಹೊರತು ಯಾವ ನಾಯಕನ ಕೈಲಿ ಆಗೋದಿಲ್ಲ. ಹೌದಲ್ವಾ? ಈ ಟ್ರೈನ್ ಯಾರ್ದು ಅಂತಂದ್ರೆ ನಮ್ದೇನೆ. ಟ್ರೈನ್ ಹೇಗಿರ್ಬೇಕು ಅಂತ ಆಲೋಚನೆ ಮಾಡೋದು ನಾವೇನೆ. ಯಾವ್ದೇ ನಾಯಕ ನಿಂತ್ಕೊಂಡು ಮಾಡಕ್ ಆಗೋದಿಲ್ಲ. ಹೈಕಮಾಂಡ್ ಎಲ್ಲೂ ಇಲ್ಲ. ನಿಮ್ಮ ಹೆಬ್ಬೆಟ್ಟು ಗುರುತಲ್ಲಿ ನೀವೇನು ಓಟ್ ಹಾಕ್ತೀರೋ ಅದೇ ನಿಮ್ಮ ಹೈಕಮಾಂಡ್. ನೀವು ಜಾತಿ ಧರ್ಮ ಹಣ ಹೆಂಡ ಮತ್ತೊಂದಕ್ಕೆ ಆಮಿಷಕ್ಕೆ ಯಾವತ್ತ ಓಟ್ ಹಾಕ್ತಿರೋ ಇದೇ ರೀತಿ ಧರಣಿಗಳು ಹೋರಾಟಗಳು ನಾವು ಮಾಡ್ಬೇಕಾಗತ್ತೆ. ನಾವು ಆಲೋಚನೆ ಮಾಡಿ ರೈತ ತಗೊಂಡ್ಬಂದು ಎಸ್ಪತ್ತಿ ಪ್ರಕಾರ ಕೆಲಸ ಮಾಡಿ ಬಾಂಡ್ ಮುಖೇನೆ ಕೆಲಸ ಮಾಡಿಸ್ಕೊಂಡ್ರೆ ನಾವ್ ವೇದಾಗಿ ಕೆಲಸ ಮಾಡ್ಬೇಕಾಗುತ್ತೆ. ಈ ಕೆಲಸ ಮಾಡಕ್ ಹೋಗ್ತೀರ ಟೀಚರ್ ವರ್ಕ್ ಮಾಡ್ತೀನಿ ಸರ್. ಟೀಚರ್ ಆಗಿ ನಿಮ್ಗೊಂದಿಷ್ಟು ನಿಬಂಧನೆಗಳಿದೆ, ಆ ಚೌಕಟ್ಟಲ್ಲೇ ಕೆಲಸ ಮಾಡ್ಬೇಕು ಸರ್, ಮಾಡ್ಬೇಕು ಅಲ್ವಾ? ಆದ್ರೆ ರಾಜಕೀಯದಲ್ಲಿ ನಿಬಂಧನೆಗಳಿದೆಯಾ? ಇಲ್ಲ. ಚೌಕಟ್ಟು ಮೀರಿ ಕೆಲಸ ಮಾಡ್ತಾರೆ. ಪ್ರಜಾಕೀಯದಲ್ಲಿ ಹಂಗಲ್ಲ ಮೇಡಮ್, ಚೌಕಟ್ ಅಂತ ಇರುತ್ತೆ. ಆ ಚೌಕಟ್ಟಲ್ಲಿ ಬಾಂಡ್ ಮುಖೇನ ನೀವು ಬಾಂಡ್ ಮಾಡ್ಕೊಟ್ರೆ ನೋಡಿ, ಇವ್ರು ಇದ್ರಲ್ಲಿ ನವೀನ್ ಅಂತ, ಇವರು ಕಳೆದ ಬಾರಿ MLA ಗೆ ಚುನಾವಣಾ ಸ್ಪರ್ಧೆ ಮಾಡಿದ್ರು. ಅನ್ಕೋತೀರ ನೀವು MLA ಸ್ಪರ್ಧೆ ಮಾಡಿದ್ರು ಇವ್ರು ಅಂತ? ಸೊ ಇವರು ಅರಸೀಕೆರೆ ಕ್ಷೇತ್ರದಲ್ಲಿ ಮಾಡಿದ್ರು. ಪ್ರತಿಯೊಬ್ಬರು ಜನಸಾಮಾನ್ಯನು ಕೂಡ ಚುನಾವಣೆಗಳು ಸ್ಪರ್ಧೆ ಮಾಡೋಕೆ ಸಂವಿಧಾನನೇ ಕೊಟ್ಟಿದೆ ನಮ್ಗೆ. ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು. ಪಾರಂಪರಿಕವಾಗಿ ಸ್ಪರ್ಧೆ ಮಾಡ್ಬೇಕಂತ ಇಲ್ಲೂ ಇಲ್ಲ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಟೀಚರ್ ಆಗಿದ್ರ ಮೇಡಮ್? ಇಲ್ಲ ಸರ್, ನಾನೇ. ಯಾಕಾಗಿದ್ದೀರಿ? ಯಾಕಾಗಿದ್ದೀನಿ ಅಂತಂದ್ರೆ ನನಗೆ ಆಮಿಷನ್ ಅದೇ ಇತ್ತು, ಟೀಚರ್. ಅದೇ ರಾಜಕೀಯದ ಹತ್ರ ಇದೆಯಾ? ರಾಜಕೀಯ ನಾವು ತಗೊಳ್ತಾ ಇಲ್ಲ, ನಾವು ಬದಲಾಗ್ಬೇಕು ಫಸ್ಟ್. ನಾವು ಬದಲಾದ್ರೆ ತಾನೇ ಅವ್ರು ಬದಲಾಗಕ್ಕಾಗೋದು. ನಾವೇ ಅವ್ರ ಹತ್ರ ಆಮಿಷಗಳನ್ನ ತಗೊಂಡು ನೀನ್ ಸರಿ ಇಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಅಷ್ಟು ಬದಲಾಗಬೇಕಾದ್ರೆ ಯಾರು? ನಾವೇನೆ ಜನಸಾಮಾನ್ಯರು, ನಾವೇ ಬದಲಾಗ್ಬೇಕು. ನಾವು ಕೂಡ ಮೊದಲು ಬದಲಾಗೋಣ, ಬದಲಾಗಪ್ಪ ಅಂತ ಹೇಳೋಣ. ಹೌದು. ಇನ್ನೊಂದು ಕ್ವಶನ್, MLA MP ಗೆ ಸಂಬಳ ಇದೆಯಾ? ಇದ್ರೆ ಎಷ್ಟಿದೆ? ಸಂಬಳ ಇದೆ ಸರ್ ಅವರಿಗೆ. 1 ಲಕ್ಷ ಇರಬೇಕು. ಹೌದು, 1,50,000 ಇರುತ್ತೆ. 2,10,000. ಹೌದು ಸರಿ. ಹಾ, ಎಲ್ಲ ಸೇರಿ 2,10,000 ರೂಪಾಯಿ ಸಂಬಳ ಇದೆ. ಅದಕ್ಕೆ ಅವ್ರು ಮಾಡೋದು ಅಷ್ಟು 2,10 ಲಕ್ಷದಲ್ಲೇ ತಗೊಳ್ತಾರ. ಇವಾಗ ಒಬ್ಬ MLA ಇವಾಗ ರಾಜಕೀಯ ಪಕ್ಷದಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಒಂದು ಎಲೆಕ್ಷನ್ ಗೆ? ಇನ್ನೂ ಒಂದು 50 ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗಿರೋ ಸಂಬಳ ಎಷ್ಟು? 1,50,000, 2,10,000 ಸಂವಿಧಾನಕ್ಕೆ ಇರೋದು. 2,10,000 ಅಂತಂದ್ರೆ ವರ್ಷಕ್ಕೆ 24 ಲಕ್ಷ ಆಗುತ್ತೆ. ಹೌದು, 5 ವರ್ಷಕ್ಕೆ ಎಷ್ಟಾಯ್ತು? ಇನ್ನು 1 ಕೋಟಿ ತಕ್ಷಣ 20 ಲಕ್ಷ ಆಗುತ್ತೆ. ಅವ್ರು 50 ಕೋಟಿ ಏನಕ್ಕೆ ಇನ್ವೆಸ್ಟ್ ಮಾಡ್ತಾರೆ? ಅದೇ ಸರ್, ಅದ್ರಲ್ಲಿ ಲಾಭ ಇದೆ ಅಂತಾನೆ ಬರ್ತಾರೆ ರಾಜಕೀಯಕ್ಕೆ. ಲಾಭ ಇದೆ, ಯಾಕೆಂದ್ರೆ ಅಲ್ಲಿ SOP ಇಲ್ಲ. ಜನರಿಗೆ ಹೋಗೋ ದುಡ್ಡು ಅವರು ಮಾಡ್ಕೊಳ್ತಾರೆ, ಅವ್ರ ಸಂಸಾರ ಅವರು ಫ್ಯಾಮಿಲಿ ಚೆನ್ನಾಗಿ ಇಟ್ಕೊಳ್ತಾರೆ ಅಷ್ಟೇ. ಅದಕ್ಕೋಸ್ಕರನೇ ಬರೋದು, ಬಳಸ್ಕೊಳ್ತಾರೆ. ಹೌದು ಸರ್. ಎಜುಕೇಶನ್ ಯಾವ ತರ ಬಿಸಿನೆಸ್ ಆಗಿದೆ? ನಮ್ಮ ಮಕ್ಕಳು ಸೇರಿಸಬೇಕು ಅಂತಂದ್ರೆ LKG UKG ಮಕ್ಕಳು 1 ಲಕ್ಷ ಕೊಟ್ಟು ಸೇರಿಸಬೇಕು ಸರ್. ಹೌದು, ಹಾಸ್ಪಿಟಲ್ ಖರ್ಚು ಕಡಿಮೆ ಏನು ಬರಲ್ಲ ಸರ್. ಈಗ ಹೋಗಿ ಒಂದು ಹುಷಾರಿಲ್ಲ ಅಂತ ಹೋಗೇನೋ 1,000 ರೂಪಾಯಿ ಇಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಕ್ಕಾಗಲ್ಲ. ಓಕೆ ಮೇಡಮ್, ತಮ್ಮ ಹೆಸರು ಮೇಡಮ್? ಸಂಗೀತ ಸರ್. ಸಂಗೀತ,
ಧನ್ಯವಾದ ಮೇಡಮ್. ಆಗ್ಲಿ ಖಂಡಿತ ನೋಡಿ, ಈ ತರ ಎಲ್ಲರೂ ನಾವು ಬದಲಾಗೋಣ. ಹೌದು ಸರ್. ನಿಮ್ ಸ್ಟೂಡೆಂಟ್ಗೂ ಅತಿ ಹೆಚ್ಚಾಗಿ ನೀವು ದಯವಿಟ್ಟು ಇದೊಂದು ವಿಚಾರಗಳನ್ನ ತಿಳಿಸಿ, ಸರಿ ಅಟ್ಲೀಸ್ಟ್ ಮುಂದಿನ ಜನರೇಷನ್ ಆದ್ರೂ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ. ಶಾಲಾ ದಿನಗಳಲ್ಲೇ ಬಂದ್ಬಿಟ್ರು. ಹೌದು ಸರ್, ಹೌದು. ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್. ನಮ್ಮ ಅನಿಸಿಕೆಗಳನ್ನ ನಾವು ಪುಸ್ತಕಗಳಲ್ಲಿ ಹಾಕ್ತೀವಿ, ಎಲ್ಲ ಕಡೆ ತಿಳಿಸ್ತಾ ಇರ್ತೀವಿ. ನಿಮ್ಗೆ ಆದ ಮಟ್ಟಿಗೆ ನೀವು ಕೂಡ ತಿಳಿಸಿ, ನಿಮ್ಮ ಸಹಪಾಠಿಗಳನ್ನ ಚರ್ಚೆ ಮಾಡಿ. ಸರಿ ಅನ್ಸುತ್ತೆ ನೀವು ಮುಂದುವರಿರಿ. ಸರಿ ಸರ್. ಇಲ್ಲಾಂದ್ರೆ ಈಗಿನ ವ್ಯವಸ್ಥೆ ಹಿಂಗೆ ಇರುತ್ತೆ ಅಂತಂದ್ರೆ ದಯವಿಟ್ಟು ನಮ್ಮ ದೇಶ ನಮ್ಮ ಮುಂದಿನ ಪೀಳಿಗೆಗೂ ಇದೇ ತರ ಇರುತ್ತೆ ಅಷ್ಟೇ. ಇರುತ್ತೆ ಅಷ್ಟೇ, ಏನು ಚೇಂಜ್ ಮಾಡಕ್ಕಾಗಲ್ಲ. ಹೌದು. ನಮ್ ನೆಕ್ಸ್ಟ್ ಜನರೇಷನ್ಗೂ ಇದೇ ತರ ಇರುತ್ತೆ ಈಗ ಅಷ್ಟೇ. ನಮ್ಮಿಂದ ಆಗಿಲ್ಲ, ನಮ್ಮ ಮಕ್ಕಳ ಜನರೇಷನ್ ಆದ್ರೂ ಚೆನ್ನಾಗಿರ್ಬೇಕು. ಹೌದು. ಥ್ಯಾಂಕ್ ಯು. ವೆಲ್ಕಮ್ ಸರ್.